ಸಿನಿಮಾಗಳು ತಯಾರಾಗೋಕ್ಕಿಂತ ಮೊದಲೇ ನಾನು ನೋಡಿರ್ತೀನಿ ಆ ಸ್ಕ್ರಿಪ್ಟ್ ಓದೋದ್ರ ಮೂಲಕ. ಅದೊಂದು ಪ್ರಿವಿಲೇಜ್, ಅದೊಂದು ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಚಿಕ್ಕಂದಿನಿಂದಲೂ ಸಿನಿಮಾ ಬಗ್ಗೆ ನನಗೆ ಭಾಳಷ್ಟು ಆಸಕ್ತಿ ಇದ್ದುದರಿಂದ ನಾನು ಭಾಳ ಖುಷಿಯಾಗಿ ಆ ಕೆಲಸವನ್ನು ಮಾಡ್ತಾಯಿದ್ದೆ. ಈಗ ಅವರು ತಾನೇ ಹೇಳ್ತಿದ್ದೆ ನಮ್ಮ ಸ್ನೇಹಿತರಿಗೆ, ಏನು ಪಟ್ಟು ಬಿಡದ ವಿಕ್ರಮಾರ್ಕನ ಹಾಗೆ ರಮೇಶ್ ಕಷ್ಟ ಸುಖ ಜಯ ಅಪಜಯ ಎಲ್ಲವನ್ನ ಸಮನಾಗಿ ತಗೊಂಡು ಮುಂದುವರಿತಾನೇ ಇದ್ದಾರೆ. ಈ ಸಿನಿಮಾ 20 ವರ್ಷದ ಹಿಂದೆ ಯಾವ ರೀತಿಯ ಒಂದು ಆಸಕ್ತಿಯನ್ನು ಕೆರಳಿಸಿತ್ತೋ ಪ್ರೇಕ್ಷಕರಲ್ಲಿ, ಅದೇ ರೀತಿ ಈಗಲೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡುವ ಸಾಮರ್ಥ್ಯ ಇದೆ ಆ ಸಿನಿಮಾಕ್ಕೆ ಅನ್ನೋದು ನನ್ನ ಭರವಸೆ. ಇತ್ತೀಚೆಗೆ ಸಿನಿಮಾ ಹಾಲ್ಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ, ಅದರಲ್ಲೂ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅನ್ನೋದೊಂದು ದೊಡ್ಡ ಕೊರಗಿದೆ. ಈ ಸಿನಿಮಾ ಮತ್ತೆ ರಿಲೀಸ್ ಆಗೋದ್ರ ಮೂಲಕ ಪ್ರೇಕ್ಷಕರನ್ನು ಥಿಯೇಟರ್ಗಳಿಗೆ ಮತ್ತೆ ವಾಪಸ್ ಕರ್ಕೊಂಡು ಬರೋ ಹಾಗಾಗಲಿ ಅಂತ ನಾನು ಹಾರೈಸ್ತಾ, ಈ ಒಂದು ಸಾಹಸದಲ್ಲಿ ಅವರಿಗೆ ಜಯ ಸಿಕ್ಕಲಿ ಅಂತ ಹೇಳಿ ಒಂದು 2 ಮಾತು ಮುಗಿಸ್ತೇನೆ. ನಮಸ್ಕಾರ.